ನಮಸ್ತೆ, ನಮ್ಮ ಕುಟುಂಬ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು 29th ಜುಲೈ ವೆಡ್ನಸ್ಡೇ. ಇವತ್ತಿನ ದಿನ ಲೈಫಲ್ಲಿ ತುಂಬಾ ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ಳುವಂತಹ ದಿನ. ಸೊ ಏನು ಎತ್ತ ತಿಳ್ಕೊಬೇಕು ಅಂದರೆ ಕೊನೆವರೆಗೂ ವಿಡಿಯೋನ ನೋಡಿ. ಸೊ 1 ವೀಕ್ ನಾನು ಯಾವುದೇ ಥರದ ವ್ಲಾಗ್ ಶೂಟ್ ಮಾಡಿಲ್ಲ, ಊರಲ್ಲೂ ಇರಲಿಲ್ಲ, ಪರ್ಯಂತ ಸ್ಕೂಲಿಗೂ ಹೋಗಲಿಲ್ಲ, ರಜಾ ಹಾಕಿಸಿದ್ದೆ. ಯಾಕೆ ಏನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಕೆಲವೊಂದು ಒಂದೊಳ್ಳೆ ಮಾಹಿತಿನೂ ಸಹ ಈ ವಿಡಿಯೋದಲ್ಲಿ ಹಂಚ್ಕೋತೀನಿ. ತುಂಬ ಜನ ಕೇಳ್ತಾ ಇದ್ದಿದ್ದು ಯಾಕೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇಲ್ಲ, ಏನಾಯಿತು, ಮತ್ತು ಲಾಸ್ಟ್ ಟೈಮ್ ಒಂದು ಮಿನಿ ವ್ಲಾಗ್ ಥರ ಅಪ್ಲೋಡ್ ಮಾಡಿದ್ದೆ. ಸೊ ತುಂಬ ಚಿಕ್ಕದಾಯಿತು ವಿಡಿಯೋ ಅಂತ ಪಲ್ಲವಿಯವರು ಕಮೆಂಟ್ ಮಾಡಿದರು. ಯೂಶ್ವಲಿ ನಾನು ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾಗ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೆ, ಬಟ್ ಯಾರೂ ಅಷ್ಟು ಇಂಟ್ರೆಸ್ಟಾಗಿ ಕಮೆಂಟ್ ಮಾಡ್ತಿರ್ಲಿಲ್ಲ. ಬಟ್ ಯಾವಾಗ ನಾನು ಸ್ಟಾಪ್ ಮಾಡಿದ್ನೋ ಅವಾಗಿಂದ ಕಮೆಂಟ್ ಬರೋಕ್ಕೆ ಶುರುವಾಯಿತು. ಅಂದರೆ ಜನ ಇಷ್ಟಪಡ್ತಾ ಇದ್ದೀರಾ ನನ್ನನ್ನು, ಬಟ್ ಕಮೆಂಟ್ ಹಾಕೋಕ್ಕೆ ಯಾಕೆ ಹಿಂದೆ ಸರಿತಾ ಇದ್ದಾರೋ ಗೊತ್ತಿಲ್ಲ. ಸೊ ಒಂದು ವಿಚಾರನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಮಾಡೋ ಒಂದೊಂದು ಕಮೆಂಟು, ನೀವು ಮಾಡೋ ಸಬ್ಸ್ಕ್ರೈಬ್, ಅದೆಲ್ಲ ಎಷ್ಟು ಮೋಟಿವೇಟ್ ಆಗುತ್ತೆ ಗೊತ್ತಾ ಒಬ್ಬ ಇನ್ಫ್ಲೂಯೆನ್ಸರ್ಗೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡಬೇಕು, ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು ಅಂತ. ಸೊ ತುಂಬ ಒಂಥರ ಒಂದು ಮೋಟಿವೇಶನ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ಬೆಳಗ್ಗೆನೇ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ವೆಡ್ನಸ್ಡೇ ಅಲ್ವಾ, ಪರ್ಯಂತನ ಸ್ಕೂಲಿಗೆ ಕಳಿಸಿದ್ದೀನಿ. ಈವ್ನಿಂಗ್ ಅವ್ನು ಬರೋಷ್ಟೊತ್ತಿಗೆ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ನಂಗೆ ಸ್ವಲ್ಪ ಹೇಳೋಕ್ಕೂ ಮನಸ್ಸು ಭಾರ ಆಗ್ತಾಯಿದೆ. ಬಟ್ ಸ್ಟಿಲ್ ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್, ಡೈಲಿ ವ್ಲಾಗರ್, ಲೈಫ್ ಅಪ್ಡೇಟ್ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ಳೇಬೇಕು. ಸೊ ಹಾಗಾಗಿ ಈ ವಿಡಿಯೋನ ಶೂಟ್ ಮಾಡಿದ್ದೆ. 29th ಅಂದರೆ ಈಗ ಡೇಟ್ ಎಷ್ಟು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಕಂಪ್ಲೀಟ್ ಆಗಸ್ಟಿಂದ ಆಗಸ್ಟ್ ನಾನು ಡೇ ಅಂದರೆ ಈ ಮಂತ್ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದು ಸಹ ಗೊತ್ತಾಗಲಿಲ್ಲ ನನಗೆ. ಆ ಥರ ಲೈಫ್ ಹೋಗ್ತಾ ಇದೆ. ವೆಡ್ನಸ್ಡೇ ಮಾರ್ನಿಂಗೇನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಬಿಕಾಸ್ ನಾವಿನ್ನೂ ಎಷ್ಟು ದಿನ ಆಗುತ್ತೋ ಮನೆಗೆ ಬರೋಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ, ನನಗೆ ಮೇಯ್ನಾಗಿ ಬಟ್ಟೆಗಳು, ನನಗೆ ಈ ಥರ ಸ್ಟಾಕ್ ಬಟ್ಟೆ ಇರಬಾರ್ದು. ಎಲ್ಲ ಬಟ್ಟೆ ಕ್ಲೀನ್ ಮಾಡಿ, ಮನೆ ಕ್ಲೀನ್ ಮಾಡಿ, ಬೆಡ್ಶೀಟ್ಗಳನ್ನು ಚೇಂಜ್ ಮಾಡಿ, ಆ್ಯಂಡ್ ದೇವ್ರ ಮನೆ ಕ್ಲೀನ್ ಮಾಡಿ, ದೇವ್ರಿಗೆ ಪೂಜೆ ಮಾಡಿ, ಊರಿಗೆ ಹೋದರೆ ಒಂಥರ ಸಮಾಧಾನ. ಸೊ ನೆಕ್ಸ್ಟ್ ಯಾವಾಗ ಬರ್ತೀವೋ ಮನೆಗೆ, ಆಗ ಮನೆ ಒಂದು ರೀತಿ ಚೆನ್ನಾಗಿ ಅನ್ನಿಸ್ಬೇಕು. ಅದಕ್ಕೆ ಅಂತ ಹೇಳಿನೇ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿರೋದು ಕ್ಲೀನಿಂಗ್ಗೆ. ಆ್ಯಕ್ಚುಲಿ ನಾನು ಇದನ್ನು ಪಾರ್ಟ್ ವೈಡ್ ವಿಡಿಯೋ ಥರ ಅಪ್ಲೋಡ್ ಮಾಡ್ತೀನಿ. ಇದು ಮಾರ್ನಿಂಗ್ ವಿಡಿಯೋ, ಈವ್ನಿಂಗ್ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡೋದು. ಸೊ ಅದನ್ನೂ ವ್ಲಾಗನ್ನು ಶೇರ್ ಮಾಡ್ತೀನಿ. ಹೋಪ್ ನೀವೆಲ್ಲರೂ ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ಸೊ ಹಾಗೆಯೇ ಮಾರ್ನಿಂಗ್ ಡೇ ರೂಟೀನ್ ಅಂತೂ ಸ್ಟಾರ್ಟ್ ಮಾಡಿಕೊಂಡೆ. ಬಿಕಾಸ್ ಎಲ್ಲಾದರೂ ಹೋಗಬೇಕು ಅಂತಂದರೆ ಮನೇಲಿ ಈ ಬಟ್ಟೆಗಳು ಇರಬಾರ್ದು ಗೈಸ್, ಎಲ್ಲ ಕ್ಲೀನಾಗಿರಬೇಕು. ಕಿಚನಲ್ಲಿ ಪಾತ್ರೆ ಇರಬಾರ್ದು. ನಂತರ ಯಾರೆಲ್ಲ ಓಡಿಸಿದ್ದೀರ ಕಮೆಂಟ್ ಮಾಡಿ. ಸೊ ಅದಕ್ಕೆ ಅಂತ ಹೇಳಿನೇ ಫಸ್ಟ್ ಮಾಡಿದ ಕೆಲಸ ಪರ್ಯಂತ್ಗೆ ಲಂಚ್ ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸಿ, ಅದಾದಮೇಲೆ ಒಂದು ಲೋಟ ಬಿಸಿ ಬಿಸಿ ಟೀ ಕುಡಿದು, ಆ್ಯಂಡ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದು ಫಸ್ಟ್ ಕೆಲಸ. ಬಟ್ಟೆ ಹಾಕಿದಾಗೆಲ್ಲನೂ ತುಂಬ ಜನ, ನಾನು ಲಾಸ್ಟ್ ಟೈಮು ಕೇಳಿದ್ದೆ, ಲೈಕ್ ಈ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಂದಕ್ಕೊಂದು ಸಿಕ್ಕಾಕೋತಾ ಇರುತ್ತೆ, ಇದಕ್ಕೇನಾದರೂ ಬೆಸ್ಟ್ ಐಡಿಯಾ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ದಟ್ ಹೆಲ್ಪ್ ಆಗುತ್ತೆ. ಬಿಕಾಸ್ ಒಂದು ಬಟ್ಟೆ ಎಳಿಬೇಕು ಅಂತಂದರೆ ಎಷ್ಟು ಬಟ್ಟೆ ಬರುತ್ತೆ, ಅದನ್ನೆಲ್ಲ ಎಳೆಯೋಷ್ಟೊತ್ತು ಕೈಯೇ ನೋವು ಬಂದುಬಿಡುತ್ತೆ. ಸೊ ಅದಕ್ಕೇನಾದರೂ ಒಂದು ಬೆಸ್ಟ್ ಪರಿಹಾರ ನಿಮಗೇನಾದರೂ ಗೊತ್ತಿದ್ದರೆ ಐಡಿಯಾ, ಖಂಡಿತವಾಗ್ಲೂ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನನ್ನಂಥ ಹೆಣ್ಮಕ್ಳಿಗೂ ಯೂಸ್ ಆಗ್ಬೋದು ಅಂತ. ಆ್ಯಂಡ್ ಇವತ್ತು ಮಳೆ ಬರೋ ಥರ ಇತ್ತು ಅಂತ ಹೇಳಿ ಕಂಫರ್ಟ್ ಸಹ ಹಾಕಿದ್ದೆ. ಬಿಕಾಸ್ ಮಳೆ ಬಂದರೆ ಮತ್ತೆ ಮಿಷಿನ್ಗೆ ಹಾಕಬೇಕು, ಎಲ್ಲ ಒಂಥರ ಡಬಲ್ ರಿಸ್ಕ್ ಅಲ್ಲ ಗೈಸ್. ಹಾಗಾಗಿ ಆ್ಯಂಡ್ ಮೀಶೋಯಿಂದ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಪಾರ್ಸಲ್ ರಿಟನ್ನೇ ಇನ್ನೂ ತೊಗೊಂಡಿಲ್ಲ ಗೈಸ್. 15 days ಆಯಿತು. ಅದು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ, ನೋಡಬೇಕು. ಆ್ಯಂಡ್ ಇನ್ನೂ ಬಟ್ಟೆ ಎಲ್ಲ ವಾಷಿಂಗ್ ಹಾಕಿ ಬಂದು ಮನೆ ಕಸ ಗುಡಿಸಿ ಒರೆಸಿ, ಆ್ಯಂಡ್ ಇವತ್ತು ಬೆಳಗ್ಗೆ ಒಂದು 11 o'clock ಐ ಥಿಂಕ್ ಸೊ 11 o'clock ಆಗಿತ್ತು. ಸೊ ಅಷ್ಟೊತ್ತಿಗೆ ಮುದ್ದೆ ಮಾಡಿದೆ. ಬಿಕಾಸ್ ಇನ್ನು ನಾನು ಮುದ್ದೆ ತಿನ್ನೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ. ಸೊ
ಕೊನೆಯದಾಗಿ ಮುದ್ದೆ ತಿಂದ್ಬಿಡೋಣ, ಇನ್ನು ಎಷ್ಟು ದಿನ ಆಗುತ್ತೋ ಮುದ್ದೆ ತಿನ್ನೋಕ್ಕೆ ಅಂತ ಹೇಳಿ ಇವತ್ತು ಮುದ್ದೆ ಮಾಡಿ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ. ಆ್ಯಂಡ್ ನಮ್ಮ ಯಜಮಾನ್ರಿಗೂ ಒಂಥರ ಫೇವ್ರೆಟ್ ಅಂತ ಅಂದರೆ ಬೆಂಡೆಕಾಯಿ ಗೊಜ್ಜು ಮುದ್ದೆ. ಸೊ ಅವ್ರಿಗೂ ಇಷ್ಟ ಆಗುತ್ತೆ. ಬಿಕಾಸ್ ಇನ್ನು ನನ್ನ ಕೈ ರುಚಿ ಇನ್ನೂ ಅದು ಎಷ್ಟು ದಿನ, 1 ವಾರ ಆಗ್ಬೋದು, 15 ದಿನ ಆಗ್ಬೋದು. ಸೊ ಮನೇಲಿ ಹೆಂಡತಿ ಮಾಡೋ ರುಚಿ ಅಡುಗೆ, ಹೆಂಡ್ತಿನೇ ಸಾಟಿ, ಬೇರೆ ಯಾರೂ ಸಾಟಿ ಆಗೋಕ್ಕಾಗೋದಿಲ್ಲ. ಸೊ ಲಾಸ್ಟಲ್ಲಿ ಅಂದರೆ ಲೈಕ್ ಇವತ್ತು ಮುದ್ದೆ ಮಾಡಿ ಬೆಂಡೆಕಾಯಿ ಸಾಂಬಾರು ಮಾಡೋಣ. ಸೊ ನೆಕ್ಸ್ಟ್ 15 ಡೇಸ್ ಆಗ್ಬೋದು, 1 ಮಂತ್ ಆಗ್ಬೋದು, 1 ವೀಕ್ ಆಗ್ಬೋದು, ಗೊತ್ತಿಲ್ಲ. ಸೊ ಅದಕ್ಕೆ ಅಂತ ಹೇಳಿ ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಇವತ್ತು ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿದ್ದರು. ಸೊ ನೀವು ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಹೇಳಿ ಒಂದು 11 o'clock ಅಷ್ಟೊತ್ತಿಗೆ ನಾನು ಮುದ್ದೆ ಮಾಡಿದ್ದೆ. ಬಟ್ ಅವರು 12:30 ಹಂಗೆ ಬಂದರು. ನಾನು ಮಾತ್ರ ಪೂಜೆ ಎಲ್ಲ ಆದಮೇಲೆ ಊಟ ಮಾಡೋಣ ಅಂತ ಹೇಳಿ ಇಲ್ಲಿ ಮುದ್ದೆ ಎಲ್ಲ ರೆಡಿ ಮಾಡಿ, ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ನಾನು ಊಟ ಮಾಡಿದ್ದು. ಆ್ಯಂಡ್ ಈಗ ನಿಮ್ಗೊಂದು ಕ್ವಶನ್ ಬಂದಿರ್ಬೋದು, ಯಾಕಕ್ಕ ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಅದನ್ನು ನಾನು ನೆಕ್ಸ್ಟ್ ಪ್ಯಾಕಿಂಗ್ ವಿಡಿಯೋ ಮಾಡ್ತೀನಿ. ಪ್ಯಾಕಿಂಗ್ ವಿಡಿಯೋ ಮಾಡಬೇಕಾದ್ರೆ ನಾನು ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತು ಒಂದೊಳ್ಳೆ ಮಾಹಿತಿ ಶೇರ್ ಮಾಡ್ತೀನಿ ಅಂತ ಅನ್ನಲ್ಲ. ಸೊ ಅದ್ರ ಬಗ್ಗೆ ಈಗ ಹೇಳ್ತೀನಿ. ಬಹಳಷ್ಟು ಜನರ ಮನೆಗಳಲ್ಲಿ ಎಲ್ಲನೂ ಇರುತ್ತೆ ಗೈಸ್, ಆದರೆ ನೆಮ್ಮದಿ ಒಂದಿರೋದಿಲ್ಲ. ದುಡ್ಡಿರುತ್ತೆ, ತಿನ್ನೋಕೆ ಊಟ ಇರುತ್ತೆ, ಬಟ್ ಗಂಡ ಹೆಂಡತಿ ಕೂತು ಮಾತಾಡೋ ಹಾಗಿರೋದಿಲ್ಲ. ಎಷ್ಟೊಂದು ಜನ ಮನೆಗಳಲ್ಲಿ ಗಂಡ ಬರೀ ತಿನ್ನೋಕ್ಕೆ ಮಾತ್ರ ಮನೆಗೆ ಬರೋದು, ಇನ್ನೇನಾದರೂ ಬೇಕು, ಮಾತಾಡೋದೂ ಇಲ್ಲ. ಯಾಕಂದ್ರೆ ನಾನು ನೋಡಿರೋದಕ್ಕೆ, ಗೊತ್ತಿರೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅಂಥವರಿಗೆ ಹೆಂಡತಿ ಬೆಲೆ ಗೊತ್ತಿರೋದಿಲ್ಲ ಖಂಡಿತವಾಗ್ಲೂ. ಸೊ ಈ ಥರ ಇರಬೇಕಾದ್ರೆ ಹೇಗೆ ನಾವು ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋದಕ್ಕೆ ಬೆಸ್ಟ್ ಹೋಮ್ ರೆಮಿಡಿ ಯಾರೂ ಹೇಳಿರ್ಲಿಕ್ಕೆ ಚಾನ್ಸೇ ಇಲ್ಲ. ಅದನ್ನು ನಾನಿವತ್ತು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಯಾವುದೇ ಒಂದು ವಿಚಾರನ ನಿಮ್ಮ ಜೊತೆಯಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಅಂದರೆ ಅದನ್ನು ಒಬ್ಬರಿಗೆ ನಾನು ಹೇಳಿರ್ತೀನಿ, ಅದು ಸಕ್ಸಸ್ ಆದಮೇಲೆ ನಾನು ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಇದೇ ಥರ ನನಗೆ ಗೊತ್ತಿರೋರು ನಮ್ಮ ಮನೆ ಹತ್ರ ಇರೋರೇನೆ ಒಬ್ಬರು, ಪಾಪ ಅನಿಸುತ್ತೆ ನೋಡಿದರೆ, ಯಜಮಾನರು ತುಂಬ ಒಳ್ಳೆಯವರು. ಅವರು ಜಾಸ್ತಿ ಅವ್ರ ಜೊತೆ ಮಾತಾಡೋದಿಲ್ಲ. ಬೆಳಗ್ಗೆ ಹೇಳ್ತಾರೆ, ರೆಡಿ ಆಗ್ತಾರೆ, ಆಫೀಸ್ಗೆ ಹೋಗ್ತಾರೆ, ಊಟ ಮಾಡೋಕ್ಕೆ ಮಾತ್ರನೇ. ಊಟ ಆಯಿತಾ? ಹಾಂ ತಗೋಬಾ. ಅವ್ರಿಗಿಬ್ಬರು ಮಕ್ಕಳು ಬೇರೆ ಇದ್ದಾರೆ. ನನಗೆ ಅನ್ಸೋದು, ಹೇಗೆ ಅವ್ರಿಗೆ ಈ ಥರ ಮಾಡೋಕ್ಕಾಗತ್ತೆ? ಹೆಂಡತಿಗೆ ತಿಂದ್ಲಾ ಇಲ್ವಾ, ಬೇಡ ಹೇಗಿದ್ದೀಯಾ, ನಿಂಗೇನೋ ಬೇಕಾ ಅಂತ ಕೇಳೋ ಸೌಜನ್ಯನೂ ಇಲ್ವಲ್ಲ ಅಂತ. ಬಟ್ ಕೆಲವೊಬ್ಬರು ಇರ್ತಾರೆ ಈ ರೀತಿ, ಅದು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಈ ಥರನೇ ಅವರು ಒಂದು ಸತಿ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯೆಲ್ಲ ನೋಡಿದ್ರು. ಅವ್ರಿಗೆ ಏನದು ಅನ್ನಿಸ್ತೋ ಗೊತ್ತಿಲ್ಲ, ನಿಮ್ಮ ಹತ್ರ ಏನೋ ಹೇಳ್ಕೋಬೇಕು ಭಾಗ್ಯ ಅಂತ ಅಂದರು. ಹೇಳಿ ಪರವಾಗಿಲ್ಲ ಏನು ಅಂತ. ಸೊ ಆವಾಗ ಅವರು ಕೆಲವೊಂದು ವಿಚಾರಗಳನ್ನು ನನ್ನ ಜೊತೆ ಹಂಚ್ಕೊಂಡ್ರು. ಅದನ್ನು ಕೇಳಿಸ್ಕೊಂಡಾಗ ಲಿಟ್ರಲಿ ಬೇಜಾರಾಯಿತು. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಅಯ್ಯೋ ಇಷ್ಟೇ ತಾನೇ, ನಾನೊಂದು ಪರಿಹಾರ ಹೇಳ್ಕೊಡ್ತೀನಿ, ನೀವು ಈ ಪರಿಹಾರ ಮಾಡಿ ನೋಡಿ, ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ನೀವು ನಮ್ಮ ಮನೆಗೆ ಬರಬೇಡಿ ಅಂತ. ಅದಕ್ಕೆ ಅವರು ಇಲ್ಲ ನೀವು ಹೇಳಿ ನಾನು ಮಾಡ್ತೀನಿ ಅಂತ ಅಂದರು. ಸರಿ ಅಂತ ಹೇಳಿ ಆ ಒಂದು ಟಿಪ್ಪನ್ನು ಅವ್ರಿಗೆ ಹೇಳಿಕೊಟ್ಟೆ. ನೀವು ನಂಬಲ್ಲ, ಕರೆಕ್ಟಾಗಿ 21 ದಿನಕ್ಕೆ ಅವ್ರ ಯಜಮಾನರು ಸಡನ್ ಒನ್ ಡೇ ಆಫೀಸಿಂದ ಬರಬೇಕಾದ್ರೆ ಅವ್ರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ಹೆಂಡತಿಗೋಸ್ಕರ ಸ್ವೀಟು, ಮಲ್ಲಿಗೆ ಹೂವು ಎಲ್ಲ ತೊಗೊಂಬಂದಿರ್ತಾರೆ. ಇವಳಿಗೆ ಲಿಟ್ರಲಿ ಶಾಕ್ ಆಯಿತಾ. ನಾರ್ಮಲಾಗಿ ಕೇಳಿದ್ಲು, ಏನು ರೀ ಪರವಾಗಿಲ್ಲ, ಇದೆಲ್ಲ ಯಾಕೆ ತೊಗೊಬರಕ್ಕೆ ಹೋದ್ರಿ ಅಂತ. ಇರಲಿ ತಗೋ, ನಿನಗೆ ಮದುವೆ ಆದಾಗಿಂದ ನಾನು ಏನೂ ತೊಗೊಂಬಂದು ಕೊಡಲಿಲ್ಲ, ನಿನಗೇನು ಬೇಕು ಅಂತಲೂ ಕೇಳಲಿಲ್ಲ, ಯಾಕೋ ಇವತ್ತು ತೊಗೊಬರ್ಬೇಕು ಅನ್ನಿಸ್ತು ತೊಗೊಬಂದೆ ಅಂತ ಹೇಳಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ಅಷ್ಟೇ ಮಾತಾಡ್ತಾರೆ. ಅವಳು ಕಾಲ್ ಮಾಡಿ ಅದು ಎಷ್ಟು ಖುಷಿಯಿಂದ ನನ್ನ ಹತ್ರ ಹೇಳ್ಕೊಂಡ್ಲು ಅಂತಂದರೆ, ಸಾರ್ಥಕ ಆಯಿತು ನಾನು ಅವಳಿಗೆ ಈ ಒಂದು ಟಿಪ್ ಶೇರ್ ಮಾಡಿ ಅಂತ ಅನ್ನಿಸ್ತು. ಲಿಟ್ರಲಿ ನಾವು ಫ್ರೆಂಡ್ಸ್ ಮಾಡ್ಕೋಬೇಕು, ಉಂಡು ತಿಂದು ತೇಗು ಹೋಗುವಂಥ ಫ್ರೆಂಡ್ಸ್ಗಳಲ್ಲ. ಕಷ್ಟ ಅಂತ ಅಂದಾಗ ನಮ್ಮನ್ನು ಆಡ್ಕೊಳ್ದೆ ನಮ್ಮ ಜೊತೆ ನಿಂತ್ಕೋತಾರೆ ಗೊತ್ತಾ, ಅಂಥ ಒಬ್ಬ ಫ್ರೆಂಡ್ ಇದ್ದರೂ ಸಾಕು. ನಾನು ಯೂಶ್ವಲಿ ನಿಮ್ಮ ಹತ್ರ ಎಲ್ಲ ಹೇಳ್ತಿರ್ತೀನಿ, ನಾನು ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಳ್ಳೋದಿಲ್ಲ. ಬಿಕಾಸ್ ಎಲ್ಲರನ್ನ ನನಗೆ ಸಾಕಾಗ್ಬಿಟ್ಟಿದೆ ಕೆಲವೊಬ್ಬರನ್ನ ನೋಡಿ ಅವ್ರ ಬುದ್ಧಿಗಳನ್ನು ನೋಡಿ ಅಂತ ಹೇಳಿ. ಸೊ ನಾನು ಮಾಡ್ಕೊಳ್ಳೋದೆ ತುಂಬ ತೀರಾ ಕಡಿಮೆ ಫ್ರೆಂಡ್ಸ್. ಅದರಲ್ಲೂ ನಂಗೆ ಗೊತ್ತಾಗ್ಬಿಡುತ್ತೆ, ಆ ವೈಬು ನನಗೆ ಮ್ಯಾಚ್ ಆಗೋದು ಗೊತ್ತಾಗತ್ತೆ.
ಸೊ ನಾನು ಅವ್ರಿಗೆ ಹೇಳಿದ ಟಿಪ್ಪು ಇವತ್ತು ಅವ್ರ ಜೀವನವನ್ನು ಚೇಂಜ್ ಮಾಡಿದೆ ಅಂತಂದರೆ ಅವ್ರು ಪ್ರತಿದಿನ ನನ್ನನ್ನು ನೆನೆಸ್ಕೋತಾರಲ್ವ, ನನ್ನ ಫ್ರೆಂಡ್ ಈ ಥರ ಹೇಳ್ಕೊಟ್ಲು, ನಿಜವಾಗ್ಲೂ ಖುಷಿ ಆಗುತ್ತೆ. ಇವತ್ತಿಗೂ ಅವರು ಖುಷಿಯಾಗಿ ಮಾತಾಡ್ತಾರೆ, ನಮ್ಮ ಯಜಮಾನ್ರು ಇದು ಕೊಡಿಸಿದ್ರು ಕಣೆ, ಅದು ಕೊಡಿಸು, ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದನ್ನು ಕೇಳೋದಕ್ಕೇ. ಸೊ ಆ ಟಿಪ್ಪನ್ನು ಯಾರೆಲ್ಲ ಸಫರ್ ಆಗ್ತಾಯಿದ್ದೀರೋ ಸೊ ಅಂಥವರಿಗೋಸ್ಕರ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದು ದಿನ ನೋಡೋಣಪ್ಪ ಅಂತ ಹೇಳಿ ಆದರೂ ಟ್ರೈ ಮಾಡಿ, ಬಟ್ ಪ್ರತಿದಿನ ಮಾಡಿದ್ರೂ ಇನ್ನೂ ಒಳ್ಳೆಯದೇ. ಏನಪ್ಪ ಆ ಟಿಪ್ ಅಂತ ಅಂದರೆ, ಪ್ರತಿದಿನ ನೀವು ಎಲ್ಲ ಕೆಲಸ, ಕಿಚನ್ ಕೆಲಸ ಎಲ್ಲ ಕೆಲಸ ಮುಗಿದ ಮೇಲೆ ಮಲ್ಕೊಳಕ್ಕೆ ಹೋಗ್ತಿರಲ್ಲ, ಅದಕ್ಕಿಂತ ಮುಂಚೆ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿ, ಅಂದರೆ ಅರ್ಧ ನೀರು, ಗಾಜಿನ ಲೋಟದಲ್ಲಿ ಅರ್ಧ ನೀರನ್ನು ಹಾಕಿ, ಒಂದು ಇಡೀ ಉಪ್ಪನ್ನು, ನಿಮಗೇನು ಬೇಕು, ಸೊ ನಿಮ್ಮ ಯಜಮಾನ್ರು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡಬೇಕಾ, ನಿಮ್ಮ ಮಕ್ಕಳು ಹೆಲ್ತ್ ಅಂದರೆ ವೆಲ್ತಿ ಆಗಿರಬೇಕಾ, ಆರೋಗ್ಯವಾಗಿರಬೇಕಾ, ಅಥವಾ ನಿಮ್ಮಲ್ಲಿರುವ ಸಾಲ ಬೇಗ ತೀರಬೇಕಾ, ಸಾಲ ಮುಕ್ತರಾಗಬೇಕಾ, ನಿಮ್ಗೆ ಏನು ವಿಶ್ ಇದೆಯೋ ಅದನ್ನು ಮಾಡಿ. ಅದಾದಮೇಲೆ ಆ ಉಪ್ಪನ್ನು ಆ ಗ್ಲಾಸಿಗೆ ಹಾಕಿ ಕಿಚನಲ್ಲಿ ಇಡಬೇಕಾಗತ್ತೆ. ಕಿಚನಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಅಗ್ನಿ ಮೂಲೆ ಬಿಟ್ಟು ಬೇರೆ ಯಾವುದಾದ್ರೂ ಮೂಲೆ ಇಡ್ಬೋದು. ಅಗ್ನಿ ಮೂಲೆಯಲ್ಲಿ ಇಡಬೇಡಿ, ಬೇರೆ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಆ್ಯಸ್ ಯೂಶ್ವಲ್ ಮಲ್ಕೊಂಡು ಎದ್ದ ಮೇಲೆ, ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ನೀವು ಕಿಚನ್ಗೆ ಹೋಗ್ತಿರಲ್ಲ, ಕಿಚನ್ಗೆ ಹೋದ ತಕ್ಷಣ ಆ ನೀರನ್ನು ಸಿಂಕಲ್ಲಿ ನೀರು ಅಂದರೆ ಟ್ಯಾಪ್ ಆನ್ ಮಾಡಿ ಆ ನೀರನ್ನು ಚೆಲ್ಬಿಡಿ. ಲೋಟನ ನೀಟಾಗಿ ತೊಳೆದು ಬೋರ್ಲಿಡಬೇಕು, ಹಾಗೇ ಇಡಬೇಡಿ. ಓಕೆ, ಪ್ರತಿದಿನ ಇದೇ ಥರ ಮಾಡ್ತಾ ಹೋಗಿ. ನಿಮ್ಗೆ ಯಾವಾಗ ರಿಸಲ್ಟ್ ಸಿಗುತ್ತೋ ಅಲ್ಲಿವರೆಗೂ ಮಾಡಿ, ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಇದು ಗಂಡ ಹೆಂಡತಿ ವಿಚಾರ ಅಂತಲೇ ಅಲ್ಲ, ಯಾವುದೇ ವಿಚಾರಕ್ಕಾದರೂ ನೀವು ಈ ಟಿಪ್ಪನ್ನು ಫಾಲೋ ಮಾಡಿ. ಸಿಂಪಲ್ ಟಿಪ್ಪು, ಈ ಥರ ಟಿಪ್ ಯಾರೂ ಹೇಳಿರೋದಿಲ್ಲ. ಯಾಕೆ ಅಂತಂದರೆ ಕೆಲವೊಬ್ಬರಿಗೆ ಮಾತ್ರ ಇದನ್ನು ಸಾಧಿಸುವಂತಹ ಒಂದು ವಿಶೇಷ ಒಂದು ಶಕ್ತಿ ಇರುತ್ತೆ. ಸೊ ಭಗವಂತನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಗೊತ್ತಿಲ್ಲ, ದೇವರ ದಯೆ ಸ್ವಲ್ಪ ಅನುಗ್ರಹ ಜಾಸ್ತಿ ಆಗಿದೆ ಅಂತ. ಆ್ಯಂಡ್ ಇವತ್ತು ನಾನು ಏನು ಹೇಳಿದ್ನಲ್ವ, ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿ, ಸೊ ಅದಕ್ಕೂ ನಾನು ದೇವರ ಹತ್ರ ಪರ್ಮಿಷನ್ ತೊಗೊಂಡು ನಾನು ಹೋಗ್ತಾ ಇರುವಂಥದ್ದು. ಎಲ್ಲಿಗೆ ಹೋಗ್ತೀನಿ, ಏನಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಮಾಡೋ ಇಚ್ಛೆ ಇದ್ದರೆ. ಎಲ್ಲದಕ್ಕೂ ಅದರದೇ ಆದಂತಹ ಒಂದು ಇರುತ್ತೆ ಜವಾಬ್ದಾರಿ ಅಥವಾ ಒಂದು ರೀತಿ ಅನ್ನೋದು. ಆ ರೀತಿ ರಿವಾಜಿನ ಪ್ರಕಾರನೇ ನಮ್ಮ ಜೀವನ ನಡೆಯುತ್ತೆ. ಇದನ್ನು ಹೇಳಬೇಕಿತ್ತು. ಯೂಸ್ ಆಗೋರಿಗೆ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಆಗಲೇ ಹೇಳ್ದಾಗೇ ಎಲ್ಲ ಮುದ್ದೆ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ, ಪೂಜೆ ಮಾಡ್ತಾಯಿದ್ದೀನಿ. ಈಗ ನಮ್ಮ ಯಜಮಾನರು ಬಂದಿದ್ದಾರೆ, ಅವರೇ ವಿಡಿಯೋ ಮಾಡ್ತಾ ಇರೋದು. ರಿಕ್ವೆಸ್ಟ್ ಮಾಡಿದೆ ಲಿಟ್ರಲಿ, ಪ್ಲೀಸ್ ರೀ ವಿಡಿಯೋ ಮಾಡು ಅಂತ. ಅವ್ರಿಗೆ ಎಷ್ಟೇ ಕೆಲಸ ಇದ್ದರೂ ನನ್ನ ಹ್ಯಾಪಿನೆಸ್ಗೋಸ್ಕರ ಅವರು ವಿಡಿಯೋ ಮಾಡಿಕೊಟ್ರು. ಸೊ ಈಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ಪೂಜೆ ಆದಮೇಲೆ ಇಬ್ಬರು ಒಟ್ಟಿಗೆ ಊಟ ಮಾಡೋಣ. ಅದಾದಮೇಲೆ ಅವರು ಒಂದು 4:30 5 o'clock ಹಂಗೆ ಬರ್ತಾರೆ. ಅಷ್ಟೊತ್ತಿಗೆ ನಾನು ಆ ಲಗೇಜೆಲ್ಲ ಪ್ಯಾಕ್ ಮಾಡಿ ರೆಡಿ ಆಗಿರಬೇಕು. ಪರ್ಯಂತನಿಗೆ ಈವೆಂಟ್ ಇದೆ. ಸೊ ಹಾಗಾಗಿ ಪರ್ಯಂತನ ಕರ್ಕೊಂಡು ಹೋಗ್ತೀನಾ ಇಲ್ವಾ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗಲೂ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು, ಮಲ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ವಾಯ್ಸಲ್ಲಿ ಸ್ವಲ್ಪ ಆದರೂ ನಿಮಗೆ ಅಡ್ಜಸ್ಟ್ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಪೂಜೆ ಎಲ್ಲ ಆಯಿತು ಸಿಂಪಲ್ಲಾಗಿ. ನನ್ನ ಕೈಲಾದಷ್ಟರ ಮಟ್ಟಿಗೆ ಭಗವಂತನ ಆಶೀರ್ವಾದ ತೊಗೊಂಡು ಹೊರಡ್ತಾ ಇದ್ದೀವಿ. ಎಲ್ಲನೂ ಭಗವಂತನಿಗೆ ಬಿಟ್ಟಿದ್ದೀನಿ. ಭಗವಂತನಿಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ. ಎಲ್ಲವೂ ಸುಸೂತ್ರವಾಗಿ ಚೆನ್ನಾಗಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಪ್ರೇ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲಗೇಜ್ ಪ್ಯಾಕ್ ಮಾಡ್ತಾ ಅಲ್ಲಿ ವಿಡಿಯೋನ ನಾನು ಹಂಚ್ಕೋತೀನಿ. ಪರ್ಯಂತನ ಕರ್ಕೊಂಡು ಹೋಗ್ತೀನಾ ಇಲ್ವಾ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೋಗೋದನ್ನು ತಿಳಿಸ್ತೀನಾ ಇಲ್ವಾ, ಅದನ್ನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೋಪ್ ಇವತ್ತಿನ ವೀಡಿಯೋ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಬಿಕಾಸ್ ಇಷ್ಟು ದಿನ ನಾನು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ನನ್ನನ್ನು ಇಷ್ಟಪಡೋರಿಗೆ ಖಂಡಿತವಾಗ್ಲೂ ಅನಿಸಿರುತ್ತೆ ಯಾಕೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ. ಸೊ ಅಂಥವರಿಗೆ ಒಂದು ವೀಡಿಯೋನ ಕನ್ವೆ ಮಾಡ್ತಾ ಇದ್ದೀನಿ. ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ, ನನ್ನ ಮೋಟಿವೇಶನ್ಗಾದರೂ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಕೊನೆಯದಾಗಿ ಮುದ್ದೆ ತಿಂತಾಯಿದ್ದೀನಿ. ಮುದ್ದೆ ಇನ್ನು ಮುಂದಕ್ಕೆ ತಿನ್ನೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ,
ಬಿಕಾಸ್ ಅದಕ್ಕೇ ಖುಷಿಯಾಗಿ ಒಂದು ಸ್ವಲ್ಪ ಜಾಸ್ತಿ ಮುದ್ದೆನ ಇಟ್ಕೊಂಡೆ ತಿಂತಾಯಿದ್ದೀನಿ. ಬೆಂಡೆಕಾಯಿ ಸಾಂಬಾರು ಮುದ್ದೆ ಅಲ್ಟಿಮೇಟ್ ಕಾಂಬಿನೇಷನ್ ಅದು. ಸೊ ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ವೀಡಿಯೋ. ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇದೇ ಥರ ಇರಲಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಟೇಕ್ ಕೇರ್.